2025 ಒಳಗ 77,000ಕ್ಕಿಂತ ಹೆಚ್ಚು ಮಂದಿನ ಕೆಲಸದಿಂದ ತೆಗೆದೋಗಿದ್ದರು. ನೀವ ಕಾಲೇಜ್ ಮುಗಿಸಿ ಜಸ್ಟ್ ಹೊರಗೆ ಬಂದಿದ್ರ ಇಲ್ಲ ಫ್ರೆಶರ್ಸ್ ಆಗಿ ಕೆಲಸ ಹುಡ್ಕಾತಿದ್ರ ಜಾಬ್ ಟ್ರೆಂಡ್ ಏನ್ ಅನ್ನೋದೈತೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗತ್ತ. ಅದಕ್ಕೆ ಈಗಿನ ಟೈಮ್ದಾಗ ಫ್ರೆಶರ್ಸ್ ಗೆ ಬಹಳ ಜಾಬ್ ದ ಎಫೆಕ್ಟ್ ಆಗತೈತಿ, ಕೆಲಸ ಸಿಗತ್ತಿಲ್ಲ. ಈ ವಿಡಿಯೋದಾಗ ನಾನು ಯಾವ ತರ ಕರಿಯರ್ ಬಿಲ್ಡ್ ಮಾಡ್ಕೊಬೇಕು, ಜಾಬ್ ಯಾವ ತರ ಹುಡುಕ್ಬೇಕು, ಟ್ರೆಂಡ್ಸ್ ನ ತಿಳ್ಕೊಂಡು ಯಾವ ತರ ನೀವು ಕೆಲಸ ಪಡ್ಕೊಬೇಕು, ಮತ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರ ಅದ್ರ ಸೊಲ್ಯೂಷನ್ ಈ ವಿಡಿಯೋದಾಗ ನಾನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳತ್ತೀನಿ. ಹಂಗ ನಿಮ್ಗ ಕೆಲಸ ಸಿಗಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದು ತಿಳಿಸಾತೀನಿ. ನಮಸ್ಕಾರ ಸಾವ್ಕಾರ ಮಂದಿಗೆ, ನಾ ಕನೆಕ್ಟ್ ಕಿರಣ್ ಮಾತಾಡದೀನಿ. ದ ರೈಸ್ ಆಫ್ ಸ್ಕಿಲ್ ಬೇಸ್ಡ್ ಹೈರಿಂಗ್ ಓವರ್ ದ ಟ್ರೆಡಿಷನಲ್ ಡಿಗ್ರೀಸ್ ಅಂದ್ರೆ ಸದ್ಯಕ್ಕ ಮಾರ್ಕೆಟ್ ಒಳಗ ನಿಮ್ಮ ಡಿಗ್ರಿಗಿಂತ ನಿಮ್ಗ ಸ್ಕಿಲ್ ಮತ್ತ ನಾಲೆಜ್ ಇರೋದು ಬಹಳ ಇಂಪಾರ್ಟೆಂಟ್ ಆಗತ್ತ. ಬಹಳಷ್ಟು ಕಂಪನಿಗಳ ನಿಮ್ ಡಿಗ್ರಿ ನೋಡಿ ಅಲ್ಲ ನಿಮ್ಗೆ ಎಷ್ಟು ಸ್ಕಿಲ್ಸ್ ಐತಿ ಮತ್ತೆ ನಿಮ್ಗೆ ಎಷ್ಟು ನಾಲೆಜ್ ಐತಿ, ನಿಮ್ಗೆ ಕೋಡಿಂಗ್ ಬಗ್ಗೆ ಇಲ್ಲ ಆ ಒಂದು ಪರ್ಟಿಕ್ಯುಲರ್ ಡೊಮೇನ್ ಬಗ್ಗೆ ಎಷ್ಟು ನಾಲೆಜ್ ಐತೆ ಅಂತ ತಿಳ್ಕೊಂಡು ನಿಮ್ನ ಹೈರ್ ಮಾಡ್ತಿರ್ತಾರು. ಆದ್ರೆ ಬಹಳ ಜನ ಹುಡುಗರು ಇಲ್ಲಿ ತಪ್ಪು ಮಾಡೋರು, ಅವ್ರು ಬರೀ ಡಿಗ್ರಿ ನಂಬ್ಕೊಂಡ ಕೆಲಸ ಹುಡುಕಕ ಟ್ರೈ ಮಾಡೋರು. ಇದನ್ನ ನೀವು ಕಂಟಿನ್ಯೂಸ್ ಮಾಡ್ಕೊಂತ ಹೋದ್ರೆ ನಿಮಗ ಕೆಲಸ ಸಿಗೋದು ಚಾನ್ಸಸ್ ಬಹಳ ಕಮ್ಮಿ ಆಗಿರತ್ತ. ತಿಳ್ಕೊರಿ, ಈಗ 1000 ಜನ ಇರ್ತಾರೋ ಅದ್ರಾಗ 100 ಜನ ಕಾಲೇಜ್ ದಾಗ ಇದ್ದಂಗಿನ ಸ್ಕಿಲ್ಸ್ ಮತ್ತೆ ತಮ್ಮ ನಾಲೆಜ್ ನ ಬೆಳೆಸ್ಕೊತಿರ್ತಾರು. ಯಾವ ತರ ಅಂದ್ರ ಆನ್ಲೈನ್ ಕೋರ್ಸಸ್ ನ ಜಾಯ್ನ್ ಆಗಿರ್ತಾರು, ಫ್ರೀದಾಗ ಯೂಟ್ಯೂಬ್ ದಾಗ ಸಿಗೋ ವಿಡಿಯೋನ ನೋಡಿರ್ತಾರು. ಅವ್ರ ಕೋಡಿಂಗ್ ನಾಲೆಜ್ ಇಲ್ಲ, ಅವ್ರಿಗೆ ಯಾವ್ದು ಕೆಲಸ ಹುಡುಕತ್ತಾರಲ್ಲ ಅದ್ರ ಬಗ್ಗೆ ನಾಲೆಜ್ ಕಂಪ್ಲೀಟ್ ಆಗಿ ತಗೊಂಡಿರ್ತಾರು. ಅದ ಮಿಕ್ಕಿದ 900 ಜನ ಬರೀ ಡಿಗ್ರಿ ನಂಬ್ಕೊಂಡಿರ್ತಾರು. ಈಗ ನೀವ ವಿಚಾರ ಮಾಡ್ರಿ, ಈ 100 ಜನಕ್ಕ ಮೊದಲ ಕೆಲಸ ಸಿಗ್ತೈತೋ ಇಲ್ಲ ಅಂದ್ರೆ ಈ 900 ಜನ ಏನ್ ಇರ್ತಲ್ಲ ಅವ್ರಿಗೆ ಮೊದಲ ಕೆಲಸ ಸಿಗ್ತೈತಂತ. 100% ಯಾರ ಸ್ಕಿಲ್ ನ ಬೆಳೆಸ್ಕೊಂಡಿರ್ತಾರೋ ಅವ್ರಿಗೆ ಮೊದಲ ಕೆಲಸ ಸಿಗ್ತೈತಿ. ಇದ ಪರಿಸ್ಥಿತಿ ಈಗ ಎಲ್ಲಾ ಮಾರ್ಕೆಟ್ ದಾಗ ಆಗತೈತಿ. ಮಾರ್ಕೆಟ್ ದಾಗ ಜಾಬ್ ಇಲ್ಲ ಅಂತ ಹಂಗೇನಿಲ್ಲ, ಜಾಬ್ಸ್ ಬಹಳ ಅದಾವು. ಅದಕ್ಕೆ ನೀವು ಕರೆಕ್ಟ್ ಆಗಿ ಸ್ಕಿಲ್ಸ್ ಬೆಳೆಸ್ಕೊಂಡ ಜಾಬ್ ಅಪ್ಲೈ ಮಾಡಿದ್ರೆ 100% ನಿಮ್ಗೂ ಸಿಗತ್ತ. ಫಾರ್ ಅನ್ ಎಕ್ಸಾಂಪಲ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಹಳ ಬೂಮ್ ಆಗತೈತಿ. ನೀವು ಇದ್ರ ಬಗ್ಗೆ ಕೋರ್ಸ್ ನ ತಗೊಬಹುದು. ಇಲ್ಲ ಅಂದ್ರೆ ಗೂಗಲ್ ಇಲ್ಲ ಯೂಟ್ಯೂಬ್ ದಿಂದ ನೀವು ಫ್ರೀ ರಿಸೋರ್ಸ್ ನ ತಗೊಂಡು ಇದ್ರ ಬಗ್ಗೆ ಡೈಲಿ 1 ಅವರ್ ಕಷ್ಟಪಟ್ಟ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಇದ್ರ ಬಗ್ಗೆ ಸ್ಕಿಲ್ಸ್ ನ ಬೆಳೆಸ್ಕೊಬಹುದು. ನೀವು ಬೇಕಂದ್ರೆ ಯಾವ ಫ್ರೀ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಕಂಪನಿಗಳಿಗೆ ನೀವು ಫ್ರೀ ಇಂಟರ್ನ್ಶಿಪ್ ಕೊಡ್ರಿ ಅಂತ ಅಪ್ರೋಚ್ ಮಾಡ್ಕೊಬಹುದು. ಇಂಟರ್ನ್ಶಿಪ್ ಯಾವ ತರ ಪಡ್ಕೋಬೇಕಂದ್ರೆ ನೀವು ಯಾವ ಕಂಪನಿದಾಗ ಹುಡ್ಕಾತೀರಿ ಅದ್ರಲ್ಲಿ ಹೋಗಿ ವೆಬ್ಸೈಟ್ ದಾಗ ಹೋಗಿ ಅಲ್ಲಿ ಇಮೇಲ್ ಐಡಿ ಇರುತ್ತೆ, ಜಸ್ಟ್ ಅವ್ರಿಗೆ ಇಮೇಲ್ ಮಾಡ್ರಿ. ಇಲ್ಲ ಅಂದ್ರೆ ಕರಿಯರ್ ಪೇಜ್ ನಾಗ ಈ ತರ ಇಂಟರ್ನ್ಶಿಪ್ ನ ಅಪ್ಲೈ ಮಾಡ್ತಿರ್ತಾರು. ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಚಾನೆಲ್ ನಾಗ ನಾನು ಇಂಟರ್ನ್ಶಿಪ್ ಜಾಬ್ಸ್ ಬಗ್ಗೆ ಫ್ರೀದಾಗ ಕಂಟೆಂಟ್ ಹಾಕ್ತಿರ್ತೀನಿ, ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೊಬಹುದು. ಡೈಲಿ ನಾನು ಸ್ಟೋರಿ ಚೆಕ್ ಮಾಡಿದ್ರೆ 100% ನಿಮ್ಗೆ ಒಂದ್ ದಿನ ಸಿಗತ್ತ. ಸೆಕೆಂಡ್ ಪಾಯಿಂಟ್, AI ಇಂಟಿಗ್ರೇಷನ್. ಮಾರ್ಕೆಟ್ ದಾಗ ಒಂದು ಕಾಂಟ್ರವರ್ಸಿ ಐತಿ, ಏನಂದ್ರೆ AI ಬಂದ್ಬಿಟ್ಟ ಎಲ್ಲಾ ಜಾಬ್ಸ್ ನ ತೆಗೆದೋಗ್ಯಾತಾವಂತ. ಬಟ್ ನನ್ ಪ್ರಕಾರ ಏನಾಗತೈತೆ ಅಂದ್ರೆ AI ಬಂದಿದ್ದ ಜಾಬ್ ತೆಗಿಯಾಕಲ್ಲ. ಇನ್ಸ್ಟೆಡ್ ಆಫ್ ನೀವು AI ಗೆ ಬ್ಲೇಮ್ ಮಾಡೋಕ್ಕಿಂತ AI ನ ಯೂಸ್ ಮಾಡ್ಕೊಂಡು ನಿಮ್ ಪ್ರೊಡಕ್ಟಿವಿಟಿ, ನಿಮ್ ಜಾಬ್ ಸ್ಕಿಲ್ಸ್ ನ ಜಾಸ್ತಿ ಮಾಡ್ಕೊಬಹುದು. AI ದಿಂದ ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತೈತಿ, ನಿಮ್ಮ ಕೆಲಸ ಕಮ್ಮಿ ಟೈಮ್ ದಾಗ ಮುಗಿತೈತಿ. ಅದಕ್ಕೆ ನೀವು AI ನ ನಿಮ್ಮ ಡೈಲಿ ಲೈಫ್ ಗೆ ಯೂಸ್ ಮಾಡ್ಕೊಬಹುದು. ನಾ ಗ್ಯಾರಂಟಿ ಕೊಡ್ತೀನಿ, ನಿಮ್ಗೆ ಏನಾದ್ರು ಕರೆಕ್ಟ್ ಆಗಿ ಡೈಲಿ ಲೈಫ್ ನಾಗ AI ಯೂಸ್ ಮಾಡಕ್ ಬಂದ್ರೆ ನಿಮ್ಮನ್ನ ರಿಪ್ಲೇಸ್ ಮಾಡೋರ ಯಾರು ಇರಂಗಿಲ್ಲ. ಮೂರನೇದ ಬೂಮಿಂಗ್ ಸೆಕ್ಟರ್. ಸದ್ಯದಾಗ ಹೆಲ್ತ್ ಕೇರ್, ಗ್ರೀನ್ ಎನರ್ಜಿ ಮತ್ತೆ ಕ್ವಿಕ್ ಕಾಮರ್ಸ್ ಬೂಮಿಂಗ್ ದಾಗ ಅದಾವು. ನೀವೇನಾದ್ರೂ ಕೆಲಸ ಹುಡ್ಕೋರಿದ್ರೆ ಈ 3 ಸೆಕ್ಟರ್ ದಾಗ ನೀವು ಕೆಲಸ ಹುಡ್ಕೊಬಹುದು. ಯಾಕಂದ್ರೆ ಬರೀ ಕ್ವಿಕ್ ಕಾಮರ್ಸ್ ನಾಗ 5 ಲಕ್ಷಕ್ಕಿಂತ ಹೆಚ್ಚು ಮಂದಿನ ಹೈರ್ ಮಾಡದಾರು. ಆಬ್ವಿಯಸ್ಲಿ ಹೆಂಗ ಇಂಡಿಯಾ ಒಳಗೆ ಜನಸಂಖ್ಯೆ ಜಾಸ್ತಿ ಆಗತೈತಿ ಹಂಗ ಹೆಲ್ತ್ ಕೇರ್ ರಿಲೇಟೆಡ್ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ಜಾಸ್ತಿ ಆಗತ್ತವು. ಅದಕ್ಕೆ ಈ ಇಂಡಸ್ಟ್ರಿ ಬೂಮ್ ಆಗತೈತಿ. ಹಂಗ ಕ್ವಿಕ್ ಕಾಮರ್ಸ್ ಅಂದ್ರೆ ನೀವು ಫ್ಲಿಪ್ಕಾರ್ಟ್ ನೋಡಬಹುದು, ಬೇರೆ ಬೇರೆ ಆಪ್ ನ ನೋಡಬಹುದು. ಅವ್ರು ಬರೀ 1 ಮಿನಿಟ್ 5 ಮಿನಿಟ್ಸ್ ದಾಗ ಡೆಲಿವರಿ ಕೊಡೋದಾರು. ಇದರಿಂದ ಜನ ಆಫ್ಲೈನ್ ಗೆ ಹೋಗಿ ಮೆಟೀರಿಯಲ್ ತರೋಕ್ಕಿಂತ ಮನ್ಯಾಗ ಕುಂತ ಆರ್ಡರ್ ಮಾಡೋದು ಬಹಳ ಇಷ್ಟಪಡತಾರು. ಇದರಿಂದ ಈ ಸೆಕ್ಟರ್ ಕೂಡ ಬೂಮ್ ಆಗತೈತಿ. ಮತ್ ನೋಡಬಹುದು, ಈಗ ಪೆಟ್ರೋಲ್ ಕಿಂತ ಇಲೆಕ್ಟ್ರಿಕಲ್ ವೆಹಿಕಲ್ ನ ಜನ ಬೈ ಮಾಡತಾರು. ಇದರಿಂದ ಈ ಇಂಡಸ್ಟ್ರಿ ಒಳಗ್ ಕೂಡ ಜಾಬ್ಸ್ ರಿಕ್ವೈರ್ಮೆಂಟ್ ಬಹಳ ಅದ. ಅದಕ್ಕೆ ನೀವೇನಾದ್ರೂ 2025 ಒಳಗ ಕೆಲಸ ಹುಡುಕಾತಿದ್ರೆ ಈ ರಿಲೇಟೆಡ್ ಸ್ಕಿಲ್ಸ್ ನ ಬೆಳೆಸ್ಕೋಬಹುದು. ಇದ್ರ ಬಗ್ಗೆ ರಿಸೋರ್ಸ್ ನಿಮ್ಗೆ ಗೂಗಲ್ ಇಲ್ಲ ಯೂಟ್ಯೂಬ್ ದಾಗ ಸಿಗ್ತಾವು. 4th ಪಾಯಿಂಟ್, ಚಾಲೆಂಜಸ್ ಫಾರ್ ನ್ಯೂ ಗ್ರಾಜುಯೇಟ್ಸ್ ಅಂಡ್ ಮಿಡಲ್ ಮ್ಯಾನೇಜ್ಮೆಂಟ್. ನಾ ನೋಡಿದ ಪ್ರಕಾರ ಫ್ರೆಶರ್ಸ್ ಗೆ ಅಷ್ಟೊಂದು ಕೆಲಸ ಸಿಗತ್ತಿಲ್ಲ, ಮತ್ತೆ ಕೆಲಸದಿಂದ ಈ ಮಿಡಲ್ ಮ್ಯಾನೇಜ್ಮೆಂಟ್ ಏನೈತೆ ಅವ್ರನ್ನ ಬಹಳ ಲೇ ಆಫ್ ಮಾಡತಾರು. ಸದ್ಯಕ್ಕೆ 22 ರಿಂದ 27 ಏಜ್ ದ ಹುಡುಗರ್ದ ಅನ್ಎಂಪ್ಲಾಯ್ಮೆಂಟ್ 5.7% ಗೆ ಇನ್ಕ್ರೀಸ್ ಆಗೈತಿ. ಸಪೋಸ್ ನೀವೇನಾದ್ರು ಸ್ಕಿಲ್ಸ್ ಕರೆಕ್ಟ್ ಆಗಿ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಇದರಿಂದ ನಿಮ್ಗೂ ಎಫೆಕ್ಟ್ ಆಗತ್ತ. ಮಿಡಲ್ ಮ್ಯಾನೇಜ್ಮೆಂಟ್ ನ ಎದಕ್ಕೆ ಲೇ ಆಫ್ ಮಾಡತಾರ ಅಂದ್ರೆ ಒಂದು ಪ್ರಾಜೆಕ್ಟ್ಸ್ ಇರಂಗಿಲ್ಲ, ಪ್ರಾಜೆಕ್ಟ್ ಇದ್ರೂನು ಅವ್ರಿಗೆ ಅಪ್ಗ್ರೇಡ್ ಮಾಡೋದ ಒಂದು ಇಂಟ್ರೆಸ್ಟ್ ಇರಂಗಿಲ್ಲ. ಅದಕ್ಕೆ ಅವ್ರ ಜಾಗಕ್ಕೆ ರಿಪ್ಲೇಸ್ಮೆಂಟ್ ಮಾಡಿ ಬೇರೆ ಸ್ಕಿಲ್ಸ್ ಇರೋ ಮಂದಿನ ತಗೊಂಡ್ ಬರ್ತಾರು. ಇದರಿಂದ ಕಂಪನಿದ ಪ್ರೊಡಕ್ಟಿವಿಟಿ ಹೆಚ್ಚಾಗತ್ತ, ಕಮ್ಮಿ ಟೈಮ್ ದಾಗ ಕೆಲಸ ಮಾಡೋರು ಸಿಗ್ತಾರು, ಅವ್ರದ್ದು ಪ್ರಾಫಿಟ್ ಜಾಸ್ತಿ ಆಗತ್ತ. ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಟೈಮ್ ಟು ಟೈಮ್ ನೀವು ಅಪ್ಗ್ರೇಡ್ ಆಗ್ಬೇಕು. 5th ಪಾಯಿಂಟ್, ಎಸೆನ್ಷಿಯಲ್ ಸ್ಕಿಲ್ಸ್ ಫಾರ್ ಫ್ಯೂಚರ್ ವರ್ಕ್ ಫೋರ್ಸ್. ನೀವೇನಾದ್ರೂ 2025 ಒಳಗ ಸ್ಕಿಲ್ಸ್ ಬೆಳೆಸ್ಕೊಂಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಟೆಕ್ನಾಲಜಿ ಲಿಟ್ರಸಿ, ಟಾಪ್ ಟ್ರೆಂಡಿಂಗ್ ಸ್ಕಿಲ್ಸ್ ನ ಬೆಳೆಸ್ಕೊಬಹುದು. ಇದ್ರ ಬಗ್ಗೆ ನೀವು ಗೂಗಲ್ ದಾಗ ರಿಸರ್ಚ್ ಕೂಡ ಮಾಡ್ರಿ. ಅದ್ರ ಜೊತೆಗೆ ನಿಮ್ಗೆ ಸಾಫ್ಟ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್, ನೆಟ್ವರ್ಕಿಂಗ್ ನ ಯಾವ ತರ ಬೆಳೆಸ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗತ್ತ. ಮತ್ತೆ ಅಡಿಷನಲಿ ನಿಮ್ಗೆ ಕ್ರಿಯೇಟಿವ್ ಥಿಂಕಿಂಗ್ ಬೇಕು, ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋದು ಬೇಕು, ಡೈಲಿ ಹೊಸದ್ ಏನಾದ್ರೂ ಮಾಡೋದ್ ಬೇಕು. ಅದ್ರ ಜೊತೆಗೆ ಟೈಮ್ ಟು ಟೈಮ್ ನೀವು ಅಪ್ಗ್ರೇಡ್ ಆಗ್ಬೇಕು. ನಿಮ್ಗೆ ಇಲ್ಲಿ ಬೋನಸ್ ಪಾಯಿಂಟ್ ಏನ್ ಹೇಳತ್ತೇನೆ ಅಂದ್ರೆ
ನೀವೇನಾದ್ರೂ ಕೆಲಸ ಹುಡ್ಕೋತಿದ್ರೆ ನಿಮ್ ರೆಸ್ಯೂಮ್ ನೀವು ಏಟಿಎಸ್ ಫ್ರೆಂಡ್ಲಿ ಮಾಡ್ಕೊಬೇಕು. ಅದನ್ನ ಯಾವ ತರ ಮಾಡ್ಕೋಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ವಿಡಿಯೋ ಹಾಕೇನಿ, ನನ್ನ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ರಿ. ನೀವೇನಾದ್ರೂ ಫ್ರೆಶರ್ಸ್ ಆಗಿ ಕೆಲಸ ಹುಡ್ಕೋತಿದ್ರ ಮೊದಲ ನಿಮ್ಮ ರೆಸ್ಯೂಮ್ ನ ಅಪ್ಡೇಟ್ ಮಾಡ್ಕೋರಿ. ಹಂಗ ಲಿಂಕ್ಡ್ಇನ್ ಮತ್ತ ನೌಕರಿ ಬಿಟ್ಟ ಯಾವ ಪ್ಲಾಟ್ಫಾರ್ಮ್ ದಾಗ ಅಪ್ಲೈ ಮಾಡಬಹುದು ಅಂತ ಈ ಒಂದು ಸ್ಕ್ರೀನ್ ಶಾಟ್ ಹಾಕೇನಿ, ಇದನ್ನ ಚೆಕ್ ಮಾಡ್ರಿ. ನೀವೇನ್ ಮಾಡ್ಬೋದು ಅಂದ್ರೆ ಈ ಒಂದು ವೆಬ್ಸೈಟ್ ಗೆ ಹೋಗಿ ಅಪ್ಡೇಟ್ ಮಾಡಿ ನಿಮ್ ಅಪ್ಡೇಟೆಡ್ ರೆಸ್ಯೂಮ್ ಅಪ್ಲೋಡ್ ಮಾಡಿ ಇಲ್ಲಿಂದ ನೀವು ಕೆಲಸ ಹುಡ್ಕೊಬಹುದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೊಂತೀನಿ. ಹಂಗ ಹುಡುಗರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ದಾಗ ನಾನು ಐಟಿ ಮತ್ತು ನಾನ್ ಇಟ್ ರಿಲೇಟೆಡ್ ವಿಡಿಯೋಸ್ HR ನಂಬರ್ ಮತ್ತು ಇಮೇಲ್ ID ಜೊತೆಗೆ ಹಾಕಿರ್ತೀನಿ. ಇಲ್ಲಿ ತನಕ 1000ಕ್ಕಿಂತ ಹೆಚ್ಚು ಹುಡುಗರಿಗೆ ಅಲ್ಲಿ ಕೆಲಸ ಸಿಕ್ಕೈತಿ. ನೀವು ಬೇಕಂದ್ರೆ ನನ್ನ ಫಾಲೋ ಮಾಡ್ರಿ, ಅಲ್ಲಿ ನೀವು ಜಾಬ್ ಅಪ್ಲೈ ಮಾಡ್ಕೊಬಹುದು. ಈ ವಿಡಿಯೋ ನಿಮ್ಮ ಕಾಲೇಜ್ ದೋಸ್ತರಿಗೆ, ಫ್ರೆಶರ್ಸ್ ಯಾರು ನಿಮ್ ದೋಸ್ತರು ಕೆಲಸ ಹುಡ್ಕತ್ತಿದ್ರೆ ಅವ್ರಿಗೆ ಶೇರ್ ಮಾಡ್ರಿ. ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ.